ಫೋನ್ ಕದ್ದಾಲಿಕೆ ಪ್ರಕರಣ ಇದು ಗಂಭೀರ ವಿಚಾರವಾಗಿದೆ. ನಾವು ಮಾಡ್ತಿಲ್ಲ ಅಂತ ಗೃಹ ಸಚಿವರು ನಿರಾಕರಿಸಿಲ್ಲ. ಯಾರದ್ದು ಮಾಡ್ತಿದ್ದಾರೆ ಫೋನ್ ಕದ್ದಾಲಿಕೆಯನ್ನ? ವಿರೋಧ ಪಕ್ಷದವರದ್ದು ಮಾಡ್ತಿದ್ದಾರಾ ಅಥವಾ ಡಿಕೆ ಶಿವಕುಮಾರ್ ಅವರದ್ದು ಮಾಡ್ತಿದ್ದಾರಾ? ಫೋನ್ ಕದ್ದಾಲಿಕೆ ಬಗ್ಗೆ ತನಿಖೆಯಾಗಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಕುಮಾರಸ್ವಾಮಿ ಮೇಲೆ ಸಿದ್ದರಾಮಯ್ಯ ಆರೋಪ ವಿಚಾರವಾಗಿ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಆಗ ನೀವು ಸರ್ಕಾರದ ಭಾಗವಾಗಿದ್ರಿ, ನಂತರ ನಿಮ್ಮ ಸರ್ಕಾರ ಬಂದಿತ್ತು, ಆಗ ನೀವು ಕತ್ತೆ ಕಾಯ್ತಿದ್ರಾ ಎಂದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ರೀತಿ ಚೈಲ್ಡಿಶ್ ಬಿಹೇವಿಯರ್ ಮಾಡ್ತಿದ್ದಾರೆ. ಇದನ್ನು ಮೊದಲು ನ್ಯಾಯಾಂಗ ತನಿಖೆಯಾಗಲಿ ಎಂದಿದ್ದಾರೆ. ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್. ಮತ್ತು ಟೆಲಿಫೋನ್ ಟ್ಯಾಪಿಂಗು ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ನಿರಾಕರಿಸಿಲ್ಲ. ನಾವು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಇದರ ಅರ್ಥ ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾಡ್ತಾ ಇದ್ದಾರಾ, ಪಾರ್ಟಿ ಅವ್ರದ್ದು ಮಾಡ್ತಾ ಇದ್ದಾರಾ? ಮತ್ತು ಇದೆಲ್ಲ ಆರೋಪ ಮಾಡ್ತಾ ಇರೋರು ಮೊದಲ ಫಸ್ಟ್ ಈ ಆರೋಪಕ್ಕೆ ಬೀಜ ಬಿತ್ತಾ ಇರೋರು ಅಂತ ಯಾರಂತ ನಾ ಕೇಳ್ತಾ ಇದ್ದೇನೆ. ನೀವ ಬೀಜ ಬಿತ್ತೀರಿ ಕಾಂಗ್ರೆಸ್ನವ್ರು, ಆನಂತರ ನಾವು ಹೇಳಿದ ಕೂಡಲೇ ಅವರು ನಿರುದ್ಯೋಗಿಗಳು ಅಂತೀರಿ. ರಾಹುಲ್ ಗಾಂಧಿ ಖರ್ಗೆ ನಿರುದ್ಯೋಗಿಗಳಂತ ಆಗ್ತದೆ ಇವ್ರ ಪ್ರಕಾರವಾಗಿ. ಬಹಳ ಗಂಭೀರವಾದಂಥ ಪ್ರೈವಸಿ ಏನಿದಲ್ಲ, ಇದು ಬಹಳ ಗಂಭೀರವಾದಂಥ ಸಮಸ್ಯೆ ಇದು. ಹಾಗಾಗಿ ಫೋನ್ ಕದ್ದಾಲಿಕೆ ಬಗ್ಗೆ ಎನ್ಕ್ವೈರಿ ಆಗಬೇಕು. ಕುಮಾರಸ್ವಾಮಿ ಅವರ ಹಿಂದೆ ಸ್ವಾಮೀಜಿಗಳ ಟೆಲಿಫೋನ್ ಟ್ಯಾಪಿಂಗ್ ಮಾಡಿ ನೋಡ್ರಿ, ಯಾರು ಅಂತ ಈಗ ಅವರು ಇಲ್ಲ, ಈಗ ಅವ್ರೇನ್ ಮಾಡಿದಾರೆ ಏನಿಲ್ಲ ಅದನ್ನ ಹೇಳಕ್ಕೆ ದಾಖಲೆ ಇದ್ರೆ ನಿಮ್ ಸರ್ಕಾರ ಇತ್ತಲ್ಲ. ಆಮೇಲೆ ಹಿಂದ್ ಕುಮಾರಸ್ವಾಮಿ ಅಂದ್ರೆ ಯಾವಾಗ ಮಾಡಿದ್ರು? 6ರಿಂದ 8 ಮಾಡಿದ್ರ, 14 ಮುಂದೆ 18ರಿಂದ 19 ಮಾಡಿದ್ರ, 18ರಿಂದ 19 ಮಾಡಿದ್ರೆ ನೀವು ಸರ್ಕಾರದ ಭಾಗವಾಗಿದ್ರಲ್ಲ. ನೀವೇನು ಕತ್ತಿ ಕಾಯ್ತಿದ್ರ ಸಿದ್ದರಾಮಯ್ಯನವ್ರ? ಅಥವಾ ಅವರು 6ರಿಂದ 8 ಮಾಡ್ಯಾರ ಅಂದ್ರೆ ಮುಂದೆ ನೀವು 13ರಿಂದ 18 ಹೋಗಿದ್ದಾರೆ, ಅವಾಗೇನು ಕತ್ತಿ ಕಾಯ್ತಾ ಇದ್ದಾರೆ ನೀವು ಸಿದ್ದರಾಮಯ್ಯನವ್ರ? ಬೇಜವಾಬ್ದಾರಿಗೆ ಒಂದು ಮಿತಿ ಇರಬೇಕು. ಇವ್ರು ಮುಖ್ಯಮಂತ್ರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಆದಂಗೆ ಆಗಿಬಿಟ್ರೆ ಇವರೆಲ್ಲ. ರಾಹುಲ್ ಗಾಂಧಿಯ ಒಂದು ಲೀಡರ್ಶಿಪ್ ಪರಿಣಾಮ ರಾಹುಲ್ ಗಾಂಧಿ ಗತೆನೆ ಬಿಹೇವ್ ಮಾಡ್ತಾರೆ ಇವರೆಲ್ಲ. ದೇ ಆಲ್ ಬಿಹೇವ್ ಲೈಕ್ ರಾಹುಲ್ ಗಾಂಧಿ, ಮೋಸ್ಟ್ ಚೈಲ್ಡಿಶ್ ಬಿಹೇವಿಯರ್. ಮೋಸ್ಟ್ ಚೈಲ್ಡಿಶ್ ಬಿಹೇವಿಯರ್. ಇದಕ್ಕಿಂತ ಜಾಸ್ತಿ ಏನ್ ಹೇಳುದು ಅವ್ರ ಬಗ್ಗೆ? ಅಕಸ್ಮಾತ್ ಅವರು 6ರಿಂದ 8 ಟೈಮ್ದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು, ಅವಾಗ ಮಾಡಿದ್ರ. ನೀವು 13ರಿಂದ 18 ಏನ್ ಮಾಡಿದ್ರಿ? 18ರಿಂದ 19 ಮಾಡಿದ್ರ. ನೀವು ಸರ್ಕಾರದ ಪಾರ್ಟ್ನರ್ ಇದ್ರಲ್ಲ, ನಿಮ್ಮ ಉಪಮುಖ್ಯಮಂತ್ರಿ ಇದ್ರು, ನಿಮ್ಮ ಸರ್ಕಾರದ ಮಂತ್ರಿಗಳಿದ್ರು, ಅವ್ರೇನ್ ಕತ್ತಿ ಕಾಯ್ತಾ ಇದ್ರ? ನೀವು ಆ ಕೋಆರ್ಡಿನೇಷನ್ ಕಮಿಟಿಯ ಚೇರ್ಮನ್ ಆಗಿದ್ರಲ್ಲ, ನೀವೇನ್ ಮಾಡ್ತಾ ಇದ್ರಿ? ನೀವು ನೊಣ ಹುಡ್ಕೊತಿದ್ರ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಿಮ್ಮ ಸರ್ಕಾರದ ಏನ್ ಹೇಳದ ಅದನ್ನ ಸರಿಯಾಗಿ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ರಿ ಫಸ್ಟ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.